ಯಾಕೋ ಒಂಥರ ಬೇಜಾರು. ಅಮ್ಮನ ಮನೆ ಬಿಟ್ಟು ಬಂದಮೇಲೆ ಅಮ್ಮರ ಮನೆಗಿದ್ದಾಗ ಎಷ್ಟು ಖುಷಿ ಇರ್ತೈತೆ. ತವ್ರ ಮನೆ ಅಂದರೆ ಹೆಣ್ಮಕ್ಳಿಗೆ ಏನು ಮಾಡೋದು, ಮನ್ಸಿಗೆ ಬೇಜಾರಾಗ್ತೈತಲ್ಲ. ಹೂವಿನ ಗಿಡ ನೋಡು ಎಷ್ಟು ಚೆನ್ನಾಗಿ ಹಸ್ರೈತೆ. ಯಾವ್ದಾರ ಒಂದು ಹಾಡು ಹೇಳ್ಕಂತ ಇದನ್ನೆಲ್ಲ ಕ್ಲೀನ್ ಮಾಡೋಣ. ದ್ವಾಪರ ದಾಟುತ್ತಾ ನನ್ನನೇ ನೋಡಲು, ನನ್ನನೇ ಸೇರಲು ಬಂದರಾದಿಕೆ, ಹಾಡಲಿ ಹಾಡಲು ಮಾತಲಿ ಹೇಳಲು ಸಾಧ್ಯವೇ ಇಲ್ಲದ ರಾಗಮಾಲಿಕೆ. ಸಖಿ ಸಖಿ ನನ್ನ ರೂಪಸಿ, ಸುಖಿ ಸುಖಿ ನಿನ್ನ ಮೋಹಿಸಿ, ನೀನೇ ನನ್ನ ಪ್ರೇಯಸಿ. ಜೇನ ತನಿಯೋಳೆ ಮೀನ ಕಣ್ಣೋಳೆ, ಒಬ್ಬಗನಿ ತುಂಬಿದೆ ಹಂಸ ನಡೆಯೋಳೆ, ಇದಕ್ಕೆ ಇಳಿದವಳೆ ಜೀವ ಜಲ್ಲೆಂದಿದೆ. ಬೇರೆ ದಾರಿನೂ ಇಲ್ಲ ನನಗೆನ್ನು ನೀನೆ ಸಿಕ್ಕಾಗಿದೆ. ನಾನು ಹುಡುಕಿಟ್ಟ ನನ್ನ ನಿಲ್ದಾಣ ನೀನೇ ಇನ್ನೇನಿದೆ. ನಿಹಾರಿಕಾ, ಆಕರ್ಷಿಕಾ, ಅನಾಮಿಕಾ, ವೆರೋನಿಕಾ, ಫಾಲಿಕಾ, ವಂಶಿಕಾ, ನೀನೇನೆ. ಏನಪ್ಪಾ ನನ್ನ ಹೆಂಡ್ತಿ ತವ್ರ ಮನೆಗೆ ಹೋಗ್ಬಂದ್ಮೇಲೆ ಭಾರಿ ಭಾರಿ ಹಾಡು ಹೇಳ್ತದಾಳೆ. ರಾಣಿ, ಏನ ರಾಣಿ, ತವ್ರ ಮನೆಗೆ ಹೋಗ್ಬಂದ್ಮೇಲೆ ಹಂಗೆ ಭಾರಿ ಭಾರಿ ಹಾಡು ಹೇಳ್ಕಂತ ನಿಂತ್ಕಂದಿಯಲ್ಲ, ಅಷ್ಟು ಖುಷಿ ಆಗದಿಯಾ? ನಿಮ್ಮ ಅಮ್ಮ ಏನು ಕೊಟ್ಟು ಕಳಿಸ್ತು? ಇವ್ರ ಹತ್ರ ಮಾತಾಡ್ಬಾರ್ದು. ಯಾಕೆ ಆ ಕಡೆ ತಿರುಗ್ತದೀಯ ಸಿಟ್ಟು ಮಾಡ್ಕೊಂಡು? ನೀವು ನನ್ನ ಹತ್ರ ಮಾತಾಡಬೇಡ್ರಿ. ಏಕೆ? ನಾನು ತವ್ರ ಮನೆಗೆ ಹೋಗಿ ಒಂದು ವಾರ ಆಯ್ತು. ನೀವೇನಾರ ನನಗೆ ಫೋನ್ ಮಾಡೋದು, ನಾನು ಫೋನ್ ಮಾಡಿದ್ರು ಸಹಿತ ನಾನು ಬ್ಯುಸಿ ಅದೀನಿ, ನನಗೆ ಅಲ್ಲದೀನಿ, ನಾನು ಇಲ್ಲದೀನಿ, ಹೆಂಗದಿಯಾ ಅಂತ ಕೇಳ್ತಿದ್ದಿಲ್ಲ, ಊಟ ಮಾಡಿದೆ ಅಂತ ಕೇಳ್ತಿದ್ದಿಲ್ಲ. ನನಗೆ ಎಷ್ಟು ಬೇಜಾರಾಗೋದು ಗೊತ್ತಾ? ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಕೇಳೋರು, ನಿಮ್ಮ ಮನೆಗೆ ಫೋನ್ ಮಾಡಿದ್ರಾ ಅಂತ. ನಾನು ಸುಮ್ಮನೆ ನಮ್ಮ ಅವಾಗ ಮಾಡಿದ್ರು ಇವಾಗ ಮಾಡಿದ್ರು ಅಂತಂದು ಹೇಳಿದೆ. ಅವ್ರು ಊರಿಗೆ ಕರಿ ಅಂತ ಎಷ್ಟು ಹೇಳಿದ್ರು. ಬಂದು ನನ್ನನ್ನು ಕರ್ಕೊಂಡು ಹೋಗ್ತೀಯ ಅಂತನೆಲ್ಲ ಕಾದೆ. ಓ, ನನ್ನ ರಾಣಿಗೆ ಅದಕ್ಕೇನೋ ಸಿಟ್ಟು ಬಂದಿರೋದು. ಈಗೂ ಯಾಕೆ ಸಿಟ್ಟು ಮಾಡ್ಕೊಂಡಿರೋದು ನನ್ನ ರಾಣಿ? ನನಗೆ ಭಾಳ ಕೆಲಸ ಇತ್ತು ಕಣೆ ರಾಣಿ. ಮಳೆ ಬೇರೆ ಹೋಗ್ಬಿಟ್ಟಿದ್ದೆ, ತೋಟದಾಗೆಲ್ಲ ಭಾಳ ಕೆಲಸ ಇತ್ತು. ಅದಕ್ಕೆ ನೀನು ಹಿಂಗೆ ಬೇಜಾರು ಮಾಡ್ಕೊಂತೀಯ ಅಂದಿದ್ರೆ ನಾನೆಲ್ಲ ಕೆಲಸ ಬಿಟ್ಟು ಬಂದು ನಿನ್ನ ಹತ್ರನೇ ಕುತ್ಕೊಂತಿದ್ದೆ. ತೆಗಿರಿ ಕೈನ, ತೆಗಿರಿ. ನೀವೇನು ನನಗೆ ಹೇಳಕ್ ಬರಬೇಡ್ರಿ, ತೆಗಿರಿ. ತಿದಿಗೆ ಇಲ್ಲಿ ತಿರುಗಬೇಕು. ನಿಮಗೆ ನಾನು ಒಬ್ಳು ಹೆಂಡತಿ ಅದಾಳೆ ಅನ್ನೋದೇ ಮರ್ತು ಬಿಟ್ಟಿರಲ್ಲ. ತವ್ರ ಮನೆಗೆ ಹೋಗ್ತೀನಿ ಅಂದ್ರೆ ಸಾಕು, ಹಂಗೆ ಕಳಿಸ್ಬಿಡ್ತೀರ. ಇನ್ನು ಮುಂದೆ ನಾನು ತವ್ರ ಮನೆಗೆ ಹೋಗಲ್ಲ, ನೀವು ಬಂದ್ರಷ್ಟೇ ನಾನು ತವ್ರ ಮನೆಗೆ ಹೋಗೋದು. ಆಯ್ತು, ಇನ್ನು ಮುಂದೆ ನಾನೇ ಕರ್ಕೊಂಡು ಹೋಗ್ತೀನಿ, ನಾನೇ ಕರ್ಕೊಂಬರ್ತೀನಿ. ಆಯ್ತಾ? ನಗು, ಸ್ವಲ್ಪ ನಗು. ನಿಜ ತಾನೇ? ಇನ್ನು ಮುಂದೆ ನೀವೇ ಕರ್ಕೊಂಡೋಗಿ ನೀವೇ ಕರ್ಕೊಂಬರ್ತೀರ ತಾನೆ? ಇದೊಂದೇ ಸಲ. ಆಯ್ತು. ಹೋಗ್ರಿ ಅಪ್ಪ, ನನಗೆ ನಾಚಿಕೆ ಆಕತ್ತೆ. ನಾಚಿಕೆ ಅಲ್ಲ, ಊರಿಂದ ಆಚಿಕೆ. ನಾನು ಈ ಟೈಮಿಗೆ ಬರ್ಬೇಕಾಯ್ತಾ? ಆಮೇಲೆ ಬರೋಣಪ್ಪ. ಇಲ್ಲ, ನಾನು ಎಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೆ, ಇದೇ ಟೈಮಿಗೆ ಕೆಮ್ಮು ಬಂದ್ಬಿಡ್ತು. ಸರಿ ನನಗೆ ಹೊರ ಕೆಲಸ ಐತೆ, ಬರ್ತೀನಿ. ಇಲ್ಲ, ಬರ್ರಿ ಕೆಲಸ ಮಾಡೋಗ್ರಿ. ಮನೆಗೆ ಭಾಳ ಕೆಲಸ ಅದ. ನೀವು ಊರಿಗೆ ಹೋಗಿದ್ರಲ್ಲ, ಹೋಗ್ರಿ ಕೆಲಸ ಮಾಡ್ರಿ. ಏನಕ್ಕ? ಓಕೆ. ಅಯ್ಯ, ಎಷ್ಟು ನಾಚ್ಕನದು. ನಾನೆಲ್ಲ ನೋಡಿದೆ. ಕೆಬ್ಳು ಬಾರೆ, ಅಲ್ಲಿ ಒಳಗೆ ಪ್ರೀತ ಕೆಲಸ ಐತೆ. ನೀನು ಮಾತು ಮರ್ಸ್ಬೇಡ, ಏನಂತ ಹೇಳು. ಅದೇ ಮತ್ತೆ ಈಗ ಒಳಗೆ ಕೆಲಸ ಎಷ್ಟೊಂದು ಐತೆ. ಅತ್ತೆ ಬೈತದ್, ಬಾ ಒಳಗೆ ಕೆಲಸ ಮಾಡೋಣ. ಹೇಳಕ್ಕೆ ಇಷ್ಟ ಇಲ್ಲದ್ರೆ ಬಿಡವ, ಇಷ್ಟು ಕೇಳಿದ್ರು ಹೇಳಲ್ಲ ಅಂದ್ರೆ ಏನು ಮಾಡೋಣ? ಸುಮ್ಮನಿರೇ, ಬಾ ಒಳಗೆ ಎಷ್ಟೊಂದು ಕೆಲಸ ಅದಾವೆ, ಮಾಡೋಣಂತೆ. ಅಷ್ಟು ಕಸ ಗುಡಿಸಿ ನೆಲ ಒರೆಸಿದ್ದೀನಿ. ಆತಾತು, ಮಾಡೋಣ ನಡಿ. ತಿಂಡಿ ಮಾಡಿಟ್ಟಿದ್ದೆ. ಅತ್ತೆ ಏನು ಮಾಡ್ತೈತೆ? ನಾ ಅಡುಗೆ ಮನೆ ಗೌರಿ ಅತ್ತೆ ಇದ್ರು. ಅದೇ ಇನ್ನೇನು ಮಾಡ್ತಿರ್ತಾಳೆ ಗೌರಿ? ತಿಂದಿರ್ತಾಳೆ ಅಷ್ಟೇ. ನಡಿ, ಹಳ್ಳಕ್ಕೆ ಹೋಗಿ ಬಟ್ಟೆನಾರ ಒಕ್ಕಂಬರೋಣ. ಕಣೆ, ನಾವು ಹೋದಾಗಿಂದ ಅತ್ತೆ ಬಟ್ಟೆನೇ ಹೋಗ್ದಿಲ್ಲ. ಒಂದು 2-3 ಪುಟ್ಟಿ ಅದಾವೆ. ಯಪ್ಪ, ಒಗ್ಯಾಕೆ ಬೇಜಾರಿ, ಬಿಸಿಲು ನೋಡಿದ್ರೆ. ಕಣಕ, ಬಟ್ಟೆ ನೋಡಿ ನಾನು ಬಂದೆ. ಒಂದು ರಾಶಿ ಪಾತ್ರೆ ಬೆಳಗವಿಂದದವೆ. ನಾನು ಹೊರಗೆ ಹೋಗಿ ಅರ್ಧ ಗಂಟೆ ಆಯ್ತು. ಈಗ ಅತ್ತೆ ಕೂಗಾಡ್ತತೆ. ನಡಿ. ಸರಿ ಬಾ. ಅಮ್ಮ, ನನಗಂತರೂ ಸಾಕಾಗೋತು. ಹಿಂದೆಗಡೆ ಒಂದು ರಾಶಿ ಬೆಳಗಾವು. ಅಯ್ಯಪ್ಪ, ನಮ್ಮ ಮನೆಗಾರ ನಾವು 4-5 ಜನ, ಈ ಮನೆಗೆ 6-7 ಜನ. ನನ್ನ ಕೈಯಾಗಂತೂ ಮಾಡೋಕ್ಕಾಗಲ್ಲವ. ಅಯ್ಯೋ, ನಾನು ಒಬ್ಳೆ ಹೆಂಗ್ ಮಾಡೋಣ ಅಂತ ಮಾಡಿದ್ದೆ ಕಣವ. ದೇವ್ರು ಬಂದಂಗೆ ಬಂದೆ. ಈಗಿನ ಕಾಲದಾಗ ಯಾರು ಮಾಡ್ತಾರವ ಸೊಸೆರು? ಹೆಣ್ಮಕ್ಳಾರ ಆದ್ರೆ ಮಾಡಿಕೊಡ್ತಾರೆ. ಮಾಡು, ಈ ಕಸ ಹೊಡೆದು ಅಷ್ಟು ನೆಲ ಒರೆಸು, ಬಟ್ಟೆ ತುಂಬ್ಕೊಂಡು ಹೋಗೋಣಂತೆ. ಇಲ್ಲಪ್ಪ, ನನ್ನ ಕೈಯಾಗ ಶಕ್ತಿನೇ ಇಲ್ಲ. ಏನಾರ ಮಾಡ್ಕ, ನಿನ್ನ ಸೊಸೆರು ಇಬ್ಬಳಾರಾದ್ರೂ ಮಾಡಿಸ್ಕೊಳಮ್ಮ. ನನ್ನ ಕೈಗೆ ಆಗಲ್ಲ.
ಅಯ್ಯೋ ಹಂಗಂದ್ರೆ ಹೆಂಗವ, ನೀನು ಅಷ್ಟು ಕಸ ಗುಡಿಸಿ ನೆಲ ಒರೆಸ್ಕೊಂಬ, ನಾನು ಅಷ್ಟೊತ್ತಿಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತೀನಿ, ಬಟ್ಟೆ ಒಗ್ಯಕ್ಕೆ ಹೋಗೋಣಂತೆ. ಬಟ್ಟೆ ಒಕ್ಕೊಂಬಂದು ಊಟ ಮಾಡಿದ್ರೆ ಆಯ್ತು. 3 ಗಂಟೆ ಆಕತ್ತೋ 4 ಗಂಟೆ ಆಕತ್ತೋ, ಬಿಸಿಲು ಅಂದ್ರೆ ಬಿಸಿಲು ಉರಿತೈತಿ. ಈಗ ಒಂದು ವಾರದ ಬಟ್ಟೆ ಒಂದು ರಾಶಿ ಹಂಗೆ ಇಟ್ಟೀನಿ. ಮಾ, ಅಯ್ಯೋ ನನ್ನ ಕೈಗೆ ಆಗ್ತಿಲ್ಲ. ಯಾಕಾರ ಗಂಡು ಮನೆ ಬಿಟ್ಟು ಬಂದೋ ಏನೋ. ಅಯ್ಯಪ್ಪ. ಅಯ್ಯೋ ಹಂಗಂದ್ರೆ ಹೆಂಗವ, ಇದೆಲ್ಲ ತೆಗೆತ್ತಿ ದಬಾಕಿಡ್ತಿರು ಪಾತ್ರೆಗಳನ್ನೆಲ್ಲ ನಾನು ಬರ್ತೀನಿ. ಇದೊಂದೇ ಕೆಲಸ ಕಣಮ್ಮ ನನ್ನ ಕೈಯ ಮಾಡೋಕ್ಕಾಗೋದು. ಏನ ಒಂದು 4 ದಿವಸ ತವ್ರ ಮನೆಗಿರೋಣ ಅಂತ ಬಂದರೆ ಏನು ಅಯ್ಯೋ ಅನಿಸ್ತದೆಯಮ್ಮ. ಇನ್ನೊಂದು ದಿವಸ ಬರಲ್ಲ ನಾನು. ಹಂಗಂದ್ರೆ ಹೆಂಗವ, ದಬಾಕ್ತಿರು, ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ನಡಿಯಕ್ಕ ಹೋಗೋಣ. ಬಾಬಾ ಅತ್ತೆ ಬಾಯ್ ಮಾಡ್ದಂಗೆ ಆಗ್ತೈತಿ. ಏನು ಮಾಡ್ತಿದ್ರಿ ಅತ್ತೆ? ಒಳ ಕೆಲಸ ಮಾಡೋಣ ಅಂತಾನೆ ಇಲ್ಲಿ ಹೊರಗೆಲ್ಲ ಕಸ ಗುಡಿಸಿ ನೆಲ ಒರೆಸ್ತೆ, ಇವಳು ಹೊರಗೆಲ್ಲ ಕ್ಲೀನ್ ಮಾಡ್ಕೊಂಬಂದ್ಲು. ಕತೆ ನಿಮಗೊಂದು ವಿಷಯ ಹೇಳ್ಬೇಕು. ತಡೀರಿ ಹೇಳ್ತೀನಿ. ಅವಳು ಏನು ಮಾಡ್ತದಾಳೆ ನೋಡ್ಕೊಂಬರ್ತೀನಿ ತಡೀರಿ. ಪಾತ್ರೆ ದಬಾಕ್ತದಾಳೆ. ಇದೇನತ್ತೆ ಹಿಂಗೆ ದಬಾಕ್ತದಾಳೆ? ಎಲ್ಲ ಒಡೆದೋಗ್ತವ ಏನ? ಏನಾಗಲ್ಲ ಸುಮ್ಮನಿರಿ, ನಾನೊಂದು ವಿಷಯ ಹೇಳ್ತೀನಿ, ಹಂಗೆ ಮಾಡ್ತೀರಾ? ಏನು ಹೇಳತ್ತೆ? ನಿಮ್ಮ ವಿಷಯ ಯಾವಾಗ ಮಾಡಲ್ಲ ಅಂತ ಹೇಳಿವಿ? ಆಕೆ ಅತ್ತೆ ಮನೆಗೆ ಕೆಲಸ ಮಾಡ್ದಲ್ಲೇ ಬಂದಾಳೆ. ಮತ್ತೆ ಏನೇನಾತಂತ ಹೇಳ್ತೀನಿ, ಎಲ್ಲ ಸರಿಯಾಗಿ ಕೇಳ್ಕೊಳ್ರಿ. ಅತ್ತೆ ಇಷ್ಟೆಲ್ಲ ಆಗಿತ್ತಾ? ಇಷ್ಟೆಲ್ಲ ಮಾಡಿ ಬಂದಾಳ? ಇಷ್ಟೆಲ್ಲ ಮಾಡಿ ಬಂದಾಳೆ. ಅದಕ್ಕೆ ನಾನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಒಂದು ಪ್ಲಾನ್ ಮಾಡೀನಿ. ಏನತ್ತೆ ಅದು? ಸೊಸೆ ಅವಳು ಅವ್ರ ಅತ್ತೆ ಮನೆ ಕೆಲಸ ಮಾಡಲ್ಲ ಅಂತ ಬಂದಾಳೆ. ಅದಕ್ಕೆ ನಾನೊಂದು ಪ್ಲಾನ್ ಮಾಡೀನಿ. ನನ್ನ ಸೊಸೆಯರು ಏನು ಕೆಲಸ ಮಾಡಲ್ಲ, ಎಲ್ಲ ನಾನೇ ಮಾಡಿ ಅವ್ರು ತಂದಿಡ್ಬೇಕು ಅಂತ. ಅದಕ್ಕೆ ಏನಂತತೆ? ಹೇಳ್ದಂಗೆ ಕೇಳ್ರಿ ಅಷ್ಟೇ, ನೀವೇನೂ ಕೆಲಸ ಮಾಡಬೇಡ್ರಿ. ಅವಳು ಹೋಗೋ ತನಕ ಸುಮ್ಮನೆ ಕುತ್ಕೊಳ್ರಿ, ಎಲ್ಲ ನಾನೇ ಮಾಡ್ತೀನಿ. ಕಷ್ಟ ಆದ್ರೂ ಪರವಾಗಿಲ್ಲ, ಆಕಿನ ಕರ್ಕೊಂಡು ಎಲ್ಲ ನಾನೇ ಮಾಡ್ತೀನಿ. ಇಷ್ಟೊಂದು ಕೆಲಸ ಒಬ್ಬರೇ ಹೆಂಗೆ ಮಾಡ್ತಿರತ್ತೆ? ಇಲ್ಲ, ಅವಳನ್ನು ಕರ್ಕೊಂತೀನಿ. ಹೆಂಗೆ ದಬಾಗ್ತದಳು ನೋಡಿ ಪಾತ್ರೆಗಳನ್ನ. ನೀವೇನು ಕೆಲಸ ಮಾಡಬೇಡ್ರಿ. ಅವಳು ಹೋಗೋ ತನಕ ಅವಳಿಗೆ ಸರಿಯಾದ ಬುದ್ಧಿ ಕಳಿಸ್ಬೇಕು. ಹೋಗ್ಲಿ ಬಿಡು ಅಂತಂದ್ಬಿಟ್ರೆ ಅಲ್ಲಿ ಅಳಿಯ ಮಕ್ಕಳು ಅವ್ರ ಅತ್ತೆ ಅಯ್ಯೋ ಅಂತಾರಕ್ಕೆ ಕಾಲದಾಗೆ. ಈಗ ಸರಿಯಾದ ಬುದ್ಧಿ ಕಳ್ಸೋಣಂತೆ. ಸರಿ ಅತ್ತೆ, ಆದರೆ ನೀವು ಒಬ್ಬರೇ ಕೆಲಸ ಮಾಡೋಕ್ಕೆ ನೀವು ಇಲ್ದಂಗೆ ನಾನೆಲ್ಲ ಕೆಲಸ ಮಾಡ್ತೀನಿ ತಾಳತ್ತೆ. ನಾವು ಹೋಗಿ ಹೊರ ಬಟ್ಟೆ ಒಕ್ಕ ಬರ್ತೀವಿ, 3 ಟಬ್ ಅದಾವೆ. ಮತ್ತೆ ನಾವು ಹೋಗಿ ಹೊರಗೆ ಬಟ್ಟೆ ಒಕ್ಕೊಂಬರ್ತೀವಿ, ನೀವು ಇಲ್ಲೇ ಕೆಲಸ ಮಾಡ್ರತ್ತೆ. ಅದಕ್ಕೆ ಹೇಳೋದು, ನಾವು ಯಾಕೆ ಅದೀವಿ ಇಲ್ಲಿ. ಅವಳಿಗೆ ಬುದ್ಧಿ ಕಲ್ಸೋಣ ಅಂದ್ರೆ ಇವರೇ ಎಲ್ಲ ಮಾಡ್ತೀವಿ ಅಂತಾರೆ. ಸುಮ್ಮನಿರಿ, ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಬಟ್ಟೆ ಒಗೆಯಕ್ಕೆ. ನೀವು ಹೋಗ್ತೀರಾ ಅತ್ತೆ? ಬಿಸ್ಲತ್ತೆ, ನಿಮ್ಮ ಕೈಯಾಗ ಆಗಲ್ಲ. ಮಾವ ಇವರು ಎಲ್ಲ ಬೈತಾರೆ. ಎಷ್ಟು ಹೇಳಿದ್ರು ಅಷ್ಟೇ, ಯಾರು ಬೈಯಲ್ಲ, ಎಲ್ಲರಿಗೂ ಹೇಳಿನಿ ನಾನು. ಏನೋ ಮೀಟಿಂಗ್ ಮಾಡ್ತಿದ್ದೀರಾ ಅತ್ತೆ ಸೊಸೆ? ಏನು ಮೀಟಿಂಗ್ ಮಾಡನ್ರಿ, ಅದೇ ಆ ಗೌರಿಗೆ ಎಲ್ಲ ಹೇಳ್ಕೊಟ್ಟು ಎಲ್ಲ ಮಾಡಿ ಕಳಿಸ್ತೀನಿ ಅಂದ್ರೆ ಇವರೇ ನಾನು ಎಲ್ಲ ಕೆಲಸ ಮಾಡ್ತೀನಿ ಅಂತಾರೆ. ಪಾಪ ಕಣ್ಮಾವ, ಅತ್ತೆನೇ ಎಲ್ಲ ಕೆಲಸ ಮಾಡ್ತೀನಿ ಅಂತೈತೆ. ಅವು ಬಟ್ಟೆ ಅಂದ್ರೆ ಒಂದು ರಾಶಿ ಅದಾವೆ. ನಾವಿಬ್ಳಾರು ಹೋಗಿ ಅಕ್ಕಂಬರ್ತೀವತ್ತೆ, ನೀವಿಲ್ಲೇ ಮಾಡ್ರಿ ಮನೆ ಕೆಲಸ ಅಂದ್ರೂ ಕೇಳ್ತಿಲ್ಲ. ಬೇಡ ಕಣ್ರವ, ನನ್ನ ಮಗಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ನೀವು ಸುಮ್ಮನಿರಿ. ಆಕೆ ಗಂಡು ಮನೆಗೆ ಹೋಗಿ ಒಕ್ತರ ಮಾಡಲಿ. ಸಣ್ಣಳ ಬುದ್ಧಿ ಹೇಳಿ ಕಳಿಸಿದ್ರೆ ಎಲ್ಲ ಮಾಡ್ತಾಳೆ. ಒಂದು 2 ದಿವಸ ತಾಳ್ರಿ, ಆಮೇಲೆ ನೀವೇ ಎಲ್ಲ ಮಾಡೋದು. ಆಕೆ ಇತ್ಲಾಗ ಕಡ್ಡಿ ತೆಗೆದು ಅತ್ಲಾಗಿಡಲ್ಲ. ಏನ್ರಿ ಅದು? ಏನೋ ಹೇಳ್ತಿದ್ದೀರಲ್ಲ ಸೊಸೆರ್ತಕ್ಕೆ. ನಾನೇನು ಹೇಳಿದ್ದೆ? ನೀನು ಅವಳು ಹೋದ್ಮೇಲೆ ಕೆಲಸ ಮಾಡಲ್ಲ ಅಂತ ಹೇಳ್ದೆ. ಈಕೆ ಒಬ್ಳು ತಾತೀಗ ನನ್ನ ಮಗಳಿಗೆ ಬುದ್ಧಿ ಕಲಿಸಿ ಅಂದ್ರೆ ನನಗೆ ಬುದ್ಧಿ ಕಲ್ಸಕ್ ಬರ್ತೀರ. ಹೋಗ್ರೀಗ ಏನ್ ಕೆಲಸ ಐತೆ ಅದ್ ನೋಡ್ಕೊಳ್ರಿ. ಅಯ್ಯೋ ಏನೋ ಬಿದ್ದಂಗೆ ಆಯ್ತು ಕಣಿ. ನೋಡಿ ಏನ್ ಬಿದ್ದಿತೆ? ಅಯ್ಯೋ ಈ ಕಾಲದಾಗ ಸಾಕಾಗಿ ಹೋಗ್ಬಿಟ್ಟಿತೆ. ಏನ್ ಹೊಡೆದಾಕಿದ್ಲ ಏನ ನೋಡ್ತೀನಿ ತಡೀರಿ. ಮಾವ ಇದೇನ್ ಮಾವ ಹಿಂಗಾಡ್ತದಾರೆ? ಅವ ಕೈಕೇಕಿ ಒಂದು ಕೆಲಸ ಮಾಡ್ತಿದ್ದಿಲ್ಲ, ಮಗಳ ಕಾಲ ಮಾಡ್ತದಾಳೆ. ಹೋಗ್ರಿ ನೀವು ಒಂದು 2 ದಿವಸ ರೆಸ್ಟ್ ತಾಳ್ರಿ. ತೆಳಗಾಗ್ಬೇಕು ಅಂತ ವಾಕ್ ಮಾಡೋದು, ಉಂಡಿದ್ ಕರಗ್ಸೋದು ಮಾಡ್ತಾಳೆ. ಈಗ ಕರಗ್ತು ತೋಗ್ರಿ, 1 ವಾರಕ್ಕೆ ಎಲ್ಲ ಕರಗ್ತತಿ. ಮಾವ ನಮ್ಮ ಅತ್ತಿಗೆ ಸಿಟ್ಟು ಬರೆಸ್ಲಿಲ್ಲ, ನಗ್ಲಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಏನು ಎತ್ತಾಕ್ತಿ? ಏನು ಎತ್ತಾಕ್ದೆ? ಅಮ್ಮ ಇದೊಂದು ಕ್ಲಾಸಿನ ಬಿದ್ದುಬಿಡ್ತು ಕಣಮ್ಮ. ದೇವ್ರಿ, ಏನಂತ ನನ್ನ ಮಗಳಾಗ್ಬಿಟ್ಬಿಟ್ಟೆ ನೀನು. ಏನ್ ಮಾಡದೆ ವಾಣಿ, ಬಾ ಒಂದ್ ಸ್ವಲ್ಪ ಮಕ್ಕ. ನಾನು ಯಾಕ ನಾನು ಒಂದ್ ಸ್ವಲ್ಪ ಮಕ್ಕಂತೀನಿ. ಪಾಪ ಅತ್ತೆ ನೋಡಿದ್ರೆ ಅಯ್ಯೋ ಅನಿಸ್ತತೆ. ಏನ್ ಮಾಡ್ತೀವಿ, ಅತ್ತೆ ಮಾತು ಕೇಳ್ಬೇಕಲ್ಲ. ನಾನು ಒಂದ್ ಸ್ವಲ್ಪ ಮಕ್ಕಂತೀನಿ ತಗ. ಕಂಡೆಲ್ಲಿ ಕೆಲಸ ಐತೆ ಅಂತ ಹೊರಗೆ ಹೋಯ್ದಾರಕ್ಕ. ಸ್ವಲ್ಪ ತಿಂಗ್ ಉಳ್ಕಂತೀನಿ, ಆಮೇಲೆ ಅತ್ತೆ ಹೋದ್ಮೇಲೆ ಎದ್ದು ಬರೋಣಂತೆ. ಸರಿ ತಾ
ಯಪ್ಪ ಒಂದು 2 ದಿವಸ ಕೆಲಸ ಮಾಡ್ಲಿಲ್ದಂಗೆ ಆಯ್ತು. ದೇವ್ರೇ, ನಮ್ಮ ಅತ್ತಿಗಿಂತ ಒಳ್ಳೆ ಬುದ್ಧಿನೇ ಕೊಡಪ್ಪ. ಹತ್ರ ಆರಾಮಾಗಿ ಮಾತಾಡ್ಕೊಂತ ಮಕ್ಕನ ಅಂದ್ರೆ ಎಲ್ಕ ಹೋಗ್ಬಿಟ್ರು. ಇಂಥ ಚಾನ್ಸ್ ಮತ್ತೆ ಸಿಗಲ್ಲ. ಅಯ್ಯೋ ದೇವ್ರೇ, ಬಟ್ಟೆ ಒಗೆಯಕ್ಕೆ ಹೋಗ್ಬೇಕು ಹೋಗ್ತೈತೆ ನಮ್ಮ ಮಮ್ಮಿಗ. ಅಲ್ಲೇ ಎಷ್ಟೋ ಚೆನ್ನಾಗಿದ್ನೇನ, ಇಲ್ಲಿ ಬಂದು ಸಿಕ್ಕಂಬಿಟ್ಟಿನಿ. ಗೌರಿ, ಗೌರಿ, ಬಾಯ್ಲಿ ಪುಟ್ಟಿ ಹೊತ್ಕರಣ. ನಾನು ಹೋಗಲ್ಲಪ್ಪ, ನನಗೆ ಫುಲ್ ಸುಸ್ತಾಗೈತೆ. ಎಷ್ಟಾರ ಬಡ್ಕದ್ಲಿ, ನಾನು ಮಾತ್ರ ಹೋಗಲ್ಲ. ಪೈಕಿ ಆ ಅಂತಿಲ್ಲ ಹ್ಞೂ ಅಂತಿಲ್ಲ, ನಾನು ಒಬ್ಳೆ ಹೆಂಗ್ ಹೊತ್ಕೊಳಕಾಕತ್ತೆ. ಈಗ ಸದ್ಯಕ್ಕೆ 2 ಪುಟ್ಟಿ ತಗೊಂಡೋಗಿ ಒಕ್ಕೊಂಬರ್ತೀನಿ. ನಾಳೆ ಒಂದ್ ದಿವಸ ಹೋದ್ರ ಆಯ್ತು. ಬಾ, ನೀನೊಂದು ಪುಟ್ಟಿ ಹೊತ್ಕ, ನಾನೊಂದು ಪುಟ್ಟಿ ಹೊತ್ಕೊಂತೀನಿ. ಇಬ್ಳಾರ ಹೋಗಿ ಬಟ್ಟೆ ಒಕ್ಕೊಂಬರೋಣಂತೆ. ಬಿಸಿಲು ನೋಡಿ ಹೆಂಗ್ ಉರಿತೈತೆ. ಗಡಗಡ 2:30-3 ಗಂಟೆ ಅಷ್ಟೊತ್ತಿಗೆ ಮನೆ ಬರೋಣಂತ ಬಾ. ನನ್ನ ಕೈಯಾಗ ಆಗಲ್ಲ ಕಣಮ್ಮ, ನೀನು ಇಬ್ಳಾರ ಜೊತೆ ಕರ್ಕೊಂಡು ಹೋಗಮ್ಮ. ಬರ್ತೀಯ ಇಲ್ಲ? ನಡಿ ನೋಡ್, ನಾನು ಒಬ್ಳೆ ಹೋಗ್ಬೇಕಾಗತ್ತೆ. ಒಂದೇ ಒಂದು ಪುಟ್ಟಿ ಹೊತ್ಕೊಂಬರೋ, ನಾಳೆ ಹೋಗೋಣಂತ. ಇವತ್ತು ನನ್ನ ಕೈಯಾಗ ಆಗದೇ ಇಲ್ಲ. ಹೀಗೆ ತಾಯಿ ಅನ್ನೋ ಪ್ರೀತಿ ಇದ್ರೆ ಬರ್ತೀಯ ಅಷ್ಟೇ. ನಾನು ಹೋಗ್ತದೇನೆ. ಏನ್ ಮಾಡೋಣ, ನಡಿ ಹೋಗೋಣ. ಗಡ ಗಡ ಬಾ. ಕರ್ಮನ ಏನ ಅಂತ